ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಾ? 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಇವ್ನ ಯಾವನ ಸೆಡೆ ನನ್ ಮಗ. ಶೋಕ್ ಜಡ್ಜ್ ಮಾಡಕ್ ಬಂದಿದೆ ತಪ್ಪಾಯ್ತು ಅನ್ಸುತ್ತೆ. ಇಡೀ ಫೀಡ್ ಫುಲ್ ನೆಗೆಟಿವ್. ನಿಜ ಅಕ್ಕ, ನೀವು ಬಂದಿದ್ದೆ ತಪ್ಪು. ಏನಕ್ಕೆ ಹೇಳಿ, ನಿಮ್ಗೆ ಆ ಶೋ ಅಲ್ಲಿ ಜಡ್ಜ್ ಮಾಡೋ ಎಬಿಲಿಟಿನೇ ಇಲ್ಲ. ವಾಟ್ಸ್ ಫನಿ? ಫನ್ನಿ ಅಂದ್ರೆ ಕಾಮಿಡಿ ಅಕ್ಕ, ಕಾಮಿಡಿ. ನಿಮಗೆ ಇಷ್ಟ ಅಲ್ವಾ ನೆಗೆಟಿವಿಟಿ ಅಂಡ್ ಆಲ್ ದೀಸ್ ಹೇಟ್ ಅಂಡ್ ಎವ್ರಿಥಿಂಗ್? ಅವ್ರಿಗೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಂಗಂತೂ ತುಂಬಾ 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 ಇಷ್ಟ ಅಕ್ಕ. ನಾವು ಜಡ್ಜ್ ಮಾಡ್ತಿದೀವಿ, ನಾವು ಆನೆಸ್ಟ್ ಆಗಿ ಒಪಿನಿಯನ್ ಹೇಳ್ತಿದೀವಿ. ಸ್ಟ್ರಿಕ್ಟ್ ಅಕ್ಕ, ದೇವ್ರಾಣೆಗೂ ಹೇಳ್ತೀವಿ, ನೀವು ಆನೆಸ್ಟ್ ಆಗಿ ಯಾರಿಗೂ ಜಡ್ಜ್ ಮಾಡ್ತಿಲ್ಲ ಅಕ್ಕ. ಬಿಗ್ ಬಾಸ್ ಗೆ ಟಫ್ ಕಂಟೆಸ್ಟೆಂಟ್ಸ್ ಬೇಕು ಅಂತ ಅನ್ಕೊಳತ್ತಪ್ಪ. ಎಲ್ ಬಂದವ್ರೆ ಟಫ್ ಕಂಟೆಸ್ಟೆಂಟ್ಸ್? ನಿಮಗ್ ಬೇಕಾಗಿರೋದು TRP ತಾನೆ. ವಿಡಿಯೋಸ್ ನೋಡ್ಕೊಂಡು ನಗ್ತಾ ಇರ್ಬೇಕು. ಅವ್ರು ಮಾತ್ರ ಅಲ್ಲ, ನಾವು ನೋಡ್ಕೊಂಡು ಆಗ್ತಿರ್ತೀವಿ. ನಮ್ಗೂ ಅದೊಂದು ತುಂಬಾ ಖುಷಿ. ಸರಿ ಇದೆ ಆಯ್ತು, ನೀವು ನನ್ನ ಟ್ರಾಲ್ಸ್ ನೋಡ್ಕೊಂಡು ಖುಷಿ ಪಡ್ತಿದ್ದೀರಾ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ನಿಮ್ ಟ್ರೋಲ್ ನೋಡೋದ್ರಲ್ಲಿರೋ ಮಜಾ ಬೇರೆ ತರ. ಸಂಗೀತಕ್ಕ, ಕೊನೆದಾಗ ಒಂದ್ ಮಾತು ಹೇಳ್ತೀನಿ ಕೇಳ್ಕ. ನಿಮ್ಗಲ್ಲಿ ಬರೋಕೆ ದೇವ್ರಾನಿಗೂ ಎಬಿಲಿಟಿ ಇಲ್ಲ. ವಿನಯ್ ಅವರು ಹೇಳ್ತಾರೆ ಈ ಸ್ಟೇಜ್ಗೆ ಮರ್ಯಾದೆ ಇದೆ ಅಂತ. ಹೌದು, ಆ ಸ್ಟೇಜ್ಗೆ ತುಂಬಾನೇ ದೊಡ್ಡ ಮರ್ಯಾದೆ ಇದೆ. ಬಿಕಾಸ್ ಇದು ಕನ್ನಡದ ತುಂಬ ದೊಡ್ಡ ಶೋ. ಆದರೆ ಆ ಅಮುಕುಡುಮುಕನ್ನ ಸೆಲೆಕ್ಟ್ ಮಾಡಿ ಕರ್ಕೊಂಡು ಬಂದ್ರಲ್ಲ, ಅವ್ರಿಗಿಲ್ಲ. ಯಾರಾದರೂ ಒಬ್ರಿಗೂ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಒಬ್ರು ಅಮುಕುಡುಮುಕು ಟ್ಯಾಲೆಂಟೆಡ್ ಇದ್ದಾನೆ ಅಂತ ಹೇಳಿಬಿಟ್ರೆ, ಇವ್ರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರಲ್ಲ, ಅವ್ರನ್ನ ಹುಡುಕಿ ಕರ್ಕೊಂಡು ಬಂದು ಸನ್ಮಾನ ಮಾಡಿಬಿಡ್ತೀನಿ ಬೇಕಿದ್ರೆ. ಇನ್ನು ಹೆಲ್ಮೆಟ್ ಹಾಕೊಂಡು ಬಂದಿದ್ದು ಕಂಟೆಸ್ಟೆಂಟು. ಸ್ಟೇಜ್ ಮೇಲೆ ಹೆಲ್ಮೆಟ್ ತೆಗೆದ್ರೆ ಮಾತ್ರ ಮಾತಾಡ್ತೀನಿ ಅಂತ ಜಡ್ಜಸ್ ಹೇಳ್ತಾರೆ. ಆ ಕಾಮನ್ ಸೆನ್ಸು ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿರೋ ಚಾನಲ್ ಅವ್ರಿಗೆ ಇರಲ್ವಾ? ಈ ಗಿಮಿಕ್ಕೆಲ್ಲ ವರ್ಕ್ ಆಗ್ತಾ ಇತ್ತು ಯಾವಾಗ? ಒಂದು 10-15 ಇಯರ್ಸ್ ಹಿಂದೆ. ಇವಾಗ ಯು ನೀಡ್ ಟು ವರ್ಕ್ ಮೋರ್. ಮತ್ತು ಆ ಇನ್ನೋಸೆಂಟ್ ಹುಡುಗಿ ಕುಮಾರಿ, ಅವ್ರಿಗೆ ಸಿಂಗಲ್ ಪೇರೆಂಟ್, ಅವ್ರ ತಾಯಿಗೆ ಹುಷಾರಿಲ್ಲ, ಬಡತನದಿಂದ ಬಂದಿದ್ದಾರೆ. ಒಂದು ಮನೆ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಶೋಗೆ ಬಂದಿದ್ದಾರೆ. ಆ ಥರ ಬಡತನದಲ್ಲಿ ತುಂಬ ಜನ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಇದ್ದಾರೆ. ಈ ರೀಸನಲ್ಲಿ ಒಂದು ಕ್ಯಾಂಡಿಡೇಟನ್ನು ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ. ಇದು ಎಮೋಷ್ನಲ್ ಮತ್ತು ಸೆಂಟಿಮೆಂಟಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಇಷ್ಟಪಡಲ್ಲ. ಬಟ್ ಗೋಡಾನು ನಿಮ್ಮದೇ, ಮೈದಾನನೂ ನಿಮ್ಮದೇ. ಓಡಿಸ್ಕೊಳ್ಳಿ ಹೆಂಗೆ ಬೇಕೋ ಹಾಗೆ. ಬಾಕಿಯಾಗಿ PR ಟೀಮು ಅದು ಇದು ಮಣ್ಣು ಮಸಿ ಎಕ್ಸೆಟ್ರಾ ದುಡ್ಡಿದ್ದವ್ರಿಗೆ ಅದು ಇದು ಅಂತಿರುತ್ತೆ. ನಿನಗೆ ನಾನಿದೆ. ನಮ್ಮ ಅಮ್ಮಂಗೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಅವರನ್ನ 1 ವರ್ಷದ ಹತ್ತತ್ರ ಆಯ್ತು ನಾನು ಅವ್ರಿಗೆ ಕೆಲಸ ಬಿಡಿಸಿ, ನಾನು ಕಾಲೇಜು ಮುಗಿಸ್ಕೊಂಡು ಕೆಲಸನೂ ಮಧ್ಯಾಹ್ನದ ಮೇಲೆ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೀನಿ. ದಿನಕ್ಕೆ 100-150 ದುಡ್ಡು ನಾನು ಎಲ್ಲಿ ಸರಿ ಮಾಡ್ಸೋಕ್ಕಾಗತ್ತೆ? ನಮ್ಮನ್ಗೆ ಜಗತ್ತಿನಲ್ಲಿ ಒಂದು ಗೌರವ ಕೊಡ್ಸ್ಲಿಕ್ಕಿದೆ. ನಮ್ಮ ಅಮ್ಮನ್ ಏನ್ ಕಷ್ಟ ಪಟ್ಟಿದ್ದಾರೆ ಅದು ಬಿಗ್ ಬಾಸ್ ಮನೆ ಒಳಗೆ ಎಲ್ಲರ ಹತ್ರ ಹೇಳ್ಕೊಂಡು ಇಡೀ ಜಗತ್ತಿಗೆ ಪ್ರೂವ್ ಮಾಡ್ಬೇಕಂತ ನನ್ನ ಆಸೆ ಇದೆ. ಎಲ್ರು ಕಾಯ್ತಿದ್ದೇನಪ್ಪಾ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳನ್ನ ಕರೆಸ್ಬಿಟ್ಟು ಅವಮಾನ ಮಾಡ್ಬಿಟ್ರು, ಹಾಗೆ ಹೀಗೆ. ರೀಲ್ಸ್ ಗಂಗಾ, ಈಗ ರೀಲ್ಸ್ ಗಂಗಾ ಅವ್ರನ್ನ ರೀಲ್ಸ್ ಗಂಗಕ್ಕ ಅಂತಾನೆ ಇಲ್ಲಿ ಸ್ವಲ್ಪ ಅವ್ರ ಫೇಸ್ ನ ರೆಕಗ್ನೈಸ್ ಮಾಡ್ತಾರೆ. ಸ್ವಲ್ಪ ಜನ ಇವ್ರ ಹತ್ರನೂ ಹೋಗಿ ಮಾತಾಡ್ತಾರಂತೆ, ದಬ್ಕೊಂತಾರಂತೆ. ಆದ್ರೆ ಇವ್ರು ಏನಕ್ಕಪ್ಪ ರಿಜೆಕ್ಟ್ ಆದ್ರು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಅಂತೂ ಇಲ್ಲಿ ಇತ್ತು. ಮೇನ್ ಆಗಿ ಮೈನಸ್ ಪಾಯಿಂಟ್ ಎಲ್ಲಪ್ಪ ಆಗಿದ್ದು ಅಂತಂದ್ರೆ ಅವರ ಒಂದು ಪದ ಬಳಕೆ. ಆ ಒಂದು ರಿಯಾಲಿಟಿ ಶೋ ನಲ್ಲಿ ನಿಂತ್ಕೊಂಡು ನೀವು ಮಾತಾಡ್ತಿದ್ದೀರಾ ಅಂತ ಅಂದ್ಮೇಲೆ, ಹೌದು ಎಲ್ರು ಬಾಯಲ್ಲೂ ಕೂಡ ಇಲ್ಲಿ ಸಂಸ್ಕೃತ ಬಂದೇ ಬರುತ್ತೆ. ಯಾವ ರೀತಿ ಸಂಸ್ಕೃತ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಕೆಲವರು ಅಮ್ಮ ಅಕ್ಕ ಈ ರೀತಿಯಾಗಿ ಮಾತಾಡೇ ಆಡ್ತಾರೆ. ಎಷ್ಟೊಂದು ನೀವು ನೋಡಿರ್ತೀರ ರೀಲ್ಸ್. ಆದ್ರೆ ಸ್ಟೇಜ್ ಮೇಲೆ ಬಂದಾಗ ನಮ್ಮ ಒಂದು ಪದ ಬಳಕೆ ಹೇಗಿರ್ಬೇಕು ಅಂತಂದ್ರೆ, ಇನ್ನೊಬ್ರು ಮೆಚ್ಚೋ ತರ ಇರ್ಬೇಕು. ಆದ್ರೆ ಇನ್ನೊಬ್ರು ಮೆಟ್ಟು ತಗೊಂಡು ನಮ್ಗೆ ಹೊಡಿಬೇಕಪ್ಪ ಇವ್ರಿಗೆ ಹಂಗ ಅನ್ಸ್ತದೆ ಅಂದ್ಬಿಟ್ಟು ಇರ್ಲೇಬಾರ್ದು. ಖಂಡಿತ ಅವಳು ಮೆಚ್ಚೋ ರೀತಿಯಲ್ಲಿ ಇರ್ಬೇಕು. ಆದ್ರೆ ಮಚ್ ತಗೊಂಡು ಹೊಡಿತೀವಿ ಅನ್ನೋ ರೀತಿಯಲ್ಲಿ ಖಂಡಿತವಾಗ್ಲೂ ಇಲ್ಲಿ ಇರಬಾರ್ದು. ಮಾತುಗಾರಿಕೆ ಅನ್ನೋದು ಎಷ್ಟು ತುಂಬಾ ಒಳ್ಳೇದು. ಒಂದ್ಸತಿ ಮಾತೆ ಮುತ್ತು, ಒಂದ್ಸತಿ ಮಾತೆ ಮೃತ್ಯು ಆಗುತ್ತಲ್ವಾ. ಇಲ್ಲಿ ರೀಲ್ಸ್ ಗಂಗಾ ಅವ್ರಿಗೆ ಮಾತೆ ಮೃತ್ಯು ಆಯ್ತು ಅಂತ ನನಗಿಲ್ಲಿ ಅನಿಸ್ತು. ಏನಕ್ಕೆ ಅಂತಂದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ಯಾವ ರೀತಿ ಇರ್ತೀನಿ, ಏನೊಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು ಅವರು ತೋರ್ಸದಲ್ಲಿ ಎಡುವುದು ಅಂತ ನನಗಿಲ್ಲಿ ಅನಿಸ್ತು. ಮೇನ್ ಆಗಿ ಈ ಒಂದು ರೀಲ್ಸ್ ಅವ್ರು ಏನ್ ಮಾಡ್ತಾ ಇದಾರೋ ಇದು ನಿಮ್ ಮನೆಯವ್ರಿಗೆ ಗೊತ್ತಾ ಅಂತ ಅಂದಿದ್ದಕ್ಕೆ ಗೊತ್ತು. ಬಟ್ ಅವ್ರ ಗಂಡನ ಹತ್ರ ಬೇರೆಯವ್ರು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ಹೆಂಡತಿನ ಸುಮ್ನೆ ಇರ್ಸಕ್ ಆಗಲ್ವೇನೋ, ಚೊಪ್ಲಿ ತಗೊಂಡು ಹೊಡಿಬೇಕು ಇಂಥವ್ರಿಗೆ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ. ಅಂದ್ರೆ ಅವ್ರ ಗಂಡನ ಹತ್ರ, ರೀಲ್ಸ್ ಗಂಗಾ ಇದಾರಲ್ಲ ಅವ್ರ ಗಂಡನ್ಗೆ ಈ ತರ ಹೇಳ್ತಾರಂತೆ. ಬಟ್ ಈ ರೀತಿ ಪದ ಬಳಕೆ ಏನಿರುತ್ತೆ, ಇಲ್ಲ ಬೈತಾರೆ ಅಂತ ಹೇಳಿದ್ರೆ ಮುಗ್ದೋಗೋದು. ಮತ್ತೆ ನಿರಂಜನ್ ದೇಶಪಾಂಡೆ ಅವ್ರಿಗೆ ಪ್ರಪೋಸ್ ಮಾಡಿ ಅಂತ ಅಂದ್ಬಿಟ್ಟು ಪ್ರಾಪರ್ಟಿಗಳನ್ನು ಕೂಡ ಇಲ್ಲಿ ತರಿಸ್ಬಿಟ್ಟು ಇಟ್ರು. ಪ್ರಪೋಸ್ ಮಾಡಿ ಅಂತ ಹೇಳಿದಾಗ ಇಲ್ಲಿ ಪ್ರಾಪರ್ಟೀಸ್ ಎಲ್ಲ ಇಲ್ಲಿ
ಕೊಟ್ಟಿದ್ರು, ಆದ್ರೆ ಅವರು ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಇಲ್ಲಿ ಸೋತ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅನಿಸ್ತು. ಮೇನ್ ಆಗಿ ಇಲ್ಲಿ ಬೈದ್ಬಿಟ್ಟು ಪ್ರಪೋಸ್ ಮಾಡೋದು ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಬಿಡಿ. ಇವಾಗ ಅವ್ರು ಮಾಡಿದ ರೀತಿನೇ ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನು ರೂಲ್ಸ್ ಇಲ್ಲ. ಬಟ್ ಏನಾದ್ರೂ ಒಂದು ಅವರು ಆಕ್ಟಿವಿಟೀಸ್ ಕೊಟ್ಟಾಗ, ಚಟುವಟಿಕೆ ಅಂತ ಏನ್ ಕೊಟ್ಟಿರ್ತಾರೋ ಅದ್ರಲ್ಲಿ ಗೆದ್ರೇನೆ ಇಲ್ಲಿ ನೆಕ್ಸ್ಟ್ ಸ್ಟೇಜ್ಗೆ ನಾವು ಹೋಗಕ್ಕಾಗದಲ್ವಾ. ಆದ್ರೆ ಅದರಲ್ಲಿ ಅವರು ಸೋತ್ರು. ಮೇನ್ ಆಗಿ ರೀಲ್ಸ್ ಅಲ್ಲೇ ನಾವು ಇದನ್ನೆಲ್ಲ ಇಲ್ಲಿ ನೋಡಿದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಮೇನ್ ಆಗಿ ಅವ್ರ ಎಂಟ್ರಿ ಏನ್ ಕೊಟ್ರೋ, ಎಂಟ್ರಿ ಕೊಡ್ತಾನೆ ಅಲ್ಲಿಂದಾನೇ ಹೇಳ್ಕೊಂಡ್ ಬಂದ್ರು. ಅಂದ್ರೆ ಅವ್ರು ಏನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಇದನ್ನೇ ಏನೊಂದು ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಇಲ್ಲಿ ರೀಲ್ಸ್ ಅಲ್ಲಿ ಯಾವ ರೀತಿ ಮಾತಾಡ್ತಾ ಇದ್ರು ಅದನ್ನೆಲ್ಲ ಇಲ್ಲಿ ಮಾತಾಡ್ಕೊಂಡು ಬಂದ್ರು. ಮತ್ತೆ ಕಣ್ಣಲ್ಲಿ ನೀರೆಲ್ಲ ಇಲ್ಲಿ ಹಾಕಿದ್ರು. ಅವ್ರ ಗಂಡನ ಬಗ್ಗೆನೂ ಕೂಡ ಇಲ್ಲಿ ಹೇಳ್ಕೊಂಡ್ರು, ಅವ್ರು ಕುಡಿತಾರೆ ಹಾಗೆ ಹೀಗೆ ಅಂದ್ಬಿಟ್ಟು ಎಲ್ಲ ಕೂಡ ಇಲ್ಲಿ ಹೇಳ್ಕೊಂಡ್ರು. ಮೈನ್ ಪಾಯಿಂಟ್, ಬಿಗ್ ಬಾಸ್ ಮನೆಯೊಳಗಡೆ ಯಾಕೆ ಹೋಗ್ಬೇಕು, ಅಲ್ಲಿ ಹೋದ್ರೆ ನಾನು ಹೇಗೆ ಇರ್ತೀನಿ ಅಂತ ಅಂದ್ಬಿಟ್ಟು ಹೇಳೋದ್ರಲ್ಲಿ ಸೋತ್ರು. ಸಂಗೀತ ಶೃಂಗೇರಿಯವರು ಇಲ್ಲಿ ಹೇಳಿದ್ರು, ಬಿಗ್ ಬಾಸ್ ಮನೆಯೊಳಗಡೆ ಹೋದಾಗ ಇಲ್ಲಿ ಅವ್ರ ಮೇಲೆ ಎಷ್ಟೊಂದು ನೆಗೆಟಿವಿಟಿ ಇಲ್ಲಿ ಇರುತ್ತೆ. ಆದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ಅವ್ರ ಮೇಲೆ ಪಾಸಿಟಿವ್ ಒಪಿನಿಯನ್ ಬಂದಿರೋರು ಕೂಡ ನೀವು ನೋಡಿದಿರ ಕಂಟೆಸ್ಟೆಂಟ್ಗಳು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಎಕ್ಸಾಂಪಲ್ ಕೂಡ ಇಲ್ಲಿ ಕೊಟ್ರು. ಬಂತು ನೋಡಿ, ಈಚೆ ಬಂತು ಬಿಡು, ಈಚೆ ಬಂತು ಬಿಡು. ಲೋಕಲ್ ಅಲ್ಲಿ ಹುಟ್ಟಿರೋದು, ಲೋಕಲ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು. ನಿನ್ನೆ ಅಮ್ಕು ಡುಮ್ಕು ಫ್ಯಾನ್ಸ್ ಎಲ್ಲ ತುಂಬಾ ಡಿಸಪಾಯಿಂಟ್ ಆಗಿರ್ತೀರಾ ಅಂತ ಗೊತ್ತು. ಯಾಕಂದ್ರೆ ನಮ್ ಬಾಸ್ ಬರ್ತಾನೆ ಇವತ್ತು ಸ್ಟೇಜ್ ಮೇಲೆ ಫುಲ್ ಧೂಳು ಎಬ್ಬಿಸ್ತಾನೆ ಅಂತ ವೈಟ್ ಮಾಡ್ತಾ ಇದ್ರಿ, ನಿನ್ನೆ ಬರ್ಲಿಲ್ಲ. ಅಂಡ್ ಗೈಸ್ ನಿಮ್ಗೆಲ್ಲ ಒಂದು ಖುಷಿ ನ್ಯೂಸ್, ಇವತ್ತು ಬರ್ತಾನೆ ಅಮ್ಕು ಡುಮ್ಕು ಮಂಜಾ. ಯಾವ ತರ ಎಂಟ್ರಿ ತಗೊಂತಾನಂದ್ರೆ ಯಾವ ಸೆಲೆಬ್ರಿಟೀಸು ಯಾವ ಶೋನಲ್ಲೂ ಈ ತರ ಎಂಟ್ರಿ ತಗೊಂಡಿರಲ್ಲ. ನೆಕ್ಸ್ಟ್ ಲೆವೆಲ್ ಎಂಟ್ರಿ ಅನ್ಕೊಳ್ರಿ. ಇದನ್ನ ನಮ್ಮ ಹಾಟ್ ಸ್ಟಾರ್ ಅಲ್ಲಿ ಯಾರೆಲ್ಲ ನೋಡ್ಬಿಟ್ಟಿದಿರೋ ಅವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಅಂಡ್ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೆಂಗಿತ್ತು ಎಂಟ್ರಿ ಅಂತ. ಶ್ರುತಿ ಮೇಡಮ್ ವಿನ್ನರ್, ಚಂದನ್ ಶೆಟ್ಟಿ ವಿನ್ನರ್, ಸಂಗೀತ ಮತ್ತೆ ವಿನಯ್ ಅವರು ಡಮಾರು. ಇವಾಗ ಏನ್ ಅಗ್ನಿ ಪರೀಕ್ಷೆ ಅಂತ ನಡೀತಾ ಇದೆ, ಇದಕ್ಕೆ ಜಡ್ಜಸ್ ಆಗಿ ವಿನ್ನರ್ ಆದಂತ ಗಿಲ್ಲಿ ಇರ್ಬೋದು ಅಥವಾ ವಿನ್ನರ್ ಆದಂತ ಕಾರ್ತಿಕ್ ಅವ್ರು ಇರ್ಬೋದು, ಅವ್ರನ್ನ ಕರಿಬೋದಿತ್ತು. ಈ ಸೋತಿರೋರ್ನ ಕರಿಯೋ ಅವಶ್ಯಕತೆ ಇರ್ಲಿಲ್ಲ ಅಂತ ಸುಮಾರು ಕಮೆಂಟ್ಸ್ ಗಳಲ್ಲಿ ನೋಡ್ತಾನೆ ಇದೀನಿ. ನೋಡಿ, ಮಾಡಕ್ಕೆ ಮುಂದೆ ಕ್ಯಾಮ್ ಏನಾದ್ರು ಸಿಕ್ಕಿದ್ರೆ ಖಂಡಿತ ಹಿಂತಿರುಗಿ ಅದೇ ಶೋಗೆ ಬರಕ್ಕೆ ಏನು ಕಾರಣಗಳಿರಲ್ಲ. ಉದಾಹರಣೆಗೆ ಇವಾಗ ಗಿಲ್ಲಿ ಅವ್ರನ್ನೇ ತಗೊಳ್ಳಿ, ಅವ್ರು ವಾಪಸ್ ಆ ಶೋಗೆ ಹೋಗ್ತಿಲ್ಲ ಅಂತಂದ್ರೆ ಕಾರಣ ಇಷ್ಟೇ, KVN ಅಂತ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಅವ್ರಿಗೆ ಕೆಲಸ ಕೊಡ್ತಾ ಇದ್ದಾರೆ. ನಮ್ ಜೀವನದಲ್ಲಿ ಏನೋ ಒಂದು ದೊಡ್ಡದಾಗಿ ಅಚೀವ್ ಮಾಡ್ತೀವಿ ಅಂತ ಅಂದಾಗ ಪ್ರತಿ ಒಂದು ಶೋನು ಒಂದು ಸ್ಟೆಪ್ ಆಗಿ ತಗೊಂಡು ಮುಂದೆ ಹೋಗ್ತಾ ಇರಬೇಕು. ಉದಾಹರಣೆಗೆ ಮತ್ತೆ ನಾನು ಹೇಳ್ತೀನಿ, ಗಿಲ್ಲಿ ಅವರು ಕಾಮಿಡಿ ಕಿಲಾಡಿನ ಒಂದು ಸ್ಟೆಪ್ ಆಗಿ ತಗೊಂಡ್ರು, ಅದಾದ್ಮೇಲೆ ಬಿಗ್ ಬಾಸ್ ಬಂದ್ರು, ಬಿಗ್ ಬಾಸ್ ಒಂದು ಸ್ಟೆಪ್ ಆಗಿ ತಗೊಂಡು ಈಗ ನೆಕ್ಸ್ಟ್ ಸ್ಟೆಪ್ ಹೋಗಿದ್ದಾರೆ. ಹಿಂಗೆ ಹಿಂತಿರುಗದೆ ಮುಂದೆ ಹೋಗ್ತಾ ಇದ್ರೆ ಅವರು ಬೆಳಿತಾ ಇದಾರೆ ಅಂತ ಅರ್ಥ. ಯಾರಾದ್ರೂ ಮತ್ತೆ ಅದೇ ಶೋಗಳಿಗೆ ಹಿಂತಿರುಗಿ ಬರ್ತಾನೆ ಇದಾರೆ ಅಂತಂದ್ರೆ ಅವ್ರಿಗೆ ಮಾಡಕ್ಕೆ ಮುಂದೆ KMA ಸಿಗ್ತಿರಲ್ಲ. ಸೊ ಹಂಗಾಗಿ ಅದೇ ಶೋಗಳಿಗೆ ಬರ್ತಾ ಇರ್ತಾರೆ. ನನ್ ಮಾತು ಏನಾದ್ರೂ ನಿಮ್ಗೆ ನಿಜ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ, ಸುಳ್ಳು ಅನ್ಸಿದ್ರು ಕೂಡ ನಿಮ್ಮ ಅನಿಸಿಕೆನ ತಿಳಿಸಿ. ಶಶಿಧರು 21 ವರ್ಷ. ನೋಡಿ, ಇವ್ರದೊಂಥರ ಕ್ಯಾರೆಕ್ಟರ್ ಯಾವ ರೀತಿ ಅಂತಂದ್ರೆ ಸ್ವಲ್ಪ ಓವರ್ಗಿಂತ ಓವರ್ ಅಂತಾರಲ್ವಾ, ಆ ರೀತಿ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಅಂತ ಅಂದ್ಬಿಟ್ಟು ಅನಿಸ್ತು. ನಿಮ್ಗೂ ಕೂಡ ಎಪಿಸೋಡ್ ನೋಡಿದಾಗ ಖಂಡಿತವಾಗ್ಲೂ ಹಾಗೆ ಅನ್ಸುತ್ತೆ. ನೋಡಿರೋರ್ಗಂತೂ ಅನ್ಸಿರುತ್ತೆ, ಏನಪ್ಪಾ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡ್ದೇನೋ ಈ ಹುಡುಗ ಅಂತ ಅಂದ್ಬಿಟ್ಟು. ಅದ್ರಲ್ಲೂ ಅವ್ರು ಹೇಳ್ತಾರಲ್ವಾ, ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಏನಪ್ಪಾ ಈ ರೀತಿ ಎಲ್ಲ ಮಾತಾಡ್ತಾನೆ, ಅದು ಇಷ್ಟು ದೊಡ್ಡ ಸ್ಟೇಜ್ ಬಂದ್ಬಿಟ್ಟು. ಯಾಕಂದ್ರೆ ಇದನ್ನ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದನ್ನ ನೋಡ್ತಾ ಇರ್ತಾರೆ. ಆದ್ರೆ ಈ ಒಂದು ಸ್ಟೇಜ್ ಬಂದ್ಬಿಟ್ಟು ಈ ರೀತಿಯಾಗಿ ಮಾತಾಡೋದ, ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಬಂದಿದ ತಕ್ಷಣ ಮೇನ್ ಆಗಿ ಏನ್ ಹೇಳ್ತಾರೆ, ಯಾರು ಕೂಡ ಚೇರಪ್ಪೇ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ವೇಟ್ ಮಾಡ್ಬೇಕಲ್ವಾ. ಇಲ್ಲಿ ನಾರ್ಮಲ್ ಆಗಿ ಡ್ಯಾನ್ಸ್ ಎಲ್ಲ ಈಗೆಲ್ಲ ಇದ್ ಮಾಡ್ಕೊಂಡು ಬಂದ ತಕ್ಷಣ ಚೇರಪ್ ಮಾಡ್ಬೇಕಿತ್ತು ನೀವು ಅಂತ ಅಂದ್ಬಿಟ್ಟು ಜಡ್ಜ್ ಗಳಿಗೆ ಪಾಠ ಮಾಡ್ತಾರೆ. ನೋಡಿ, ಅಲ್ಲಿರೋ ಜಡ್ಜಸ್ಗಳು ಏನಿದ್ದಾರೆ ಅವ್ರು ಇವ್ರನ್ನ ಕ್ವಶನ್ ಕೇಳಬೇಕು, ಇವನೇ ಜಡ್ಜಸ್ ಗಳಿಗೆ ಇಲ್ಲಿ ಕ್ವಶನ್ ಮಾಡ್ತಾರೆ. ಆ ರೀತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಓವರ್ ಆಟಿಟ್ಯೂಡ್ ಅಂತ ಕೂಡ ಇಲ್ಲಿ ಅನ್ಸುತ್ತೆ. ಅದೇ ರೀತಿ ಸ್ವಲ್ಪ ಓವರ್ ಆಟಿಟ್ಯೂಡ್ ಇದೆ ಅಂತ ಅಂದ್ಬಿಟ್ಟು ಮೇನ್ ಆಗಿ ಗ್ಯಾಂಗ್ ಸ್ಟಾರ್ ಆಗ್ಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ. ಮತ್ತೆ ಅದೇನೋ ಮಾಫಿಯಾ ಅಂತ ಹೇಳ್ತಾರಲ್ವಾ, ಅದ್ರದ್ದು ಹೆಸರು ಕೂಡ ಇಲ್ಲಿ ಹೇಳಿದ್ರು, ಅದ್ರ ಯಾರೋ ದೊಡ್ಡದಾಗಿ ಹೆಸರು ಮಾಡ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅವ್ರ ಹೆಸರೆಲ್ಲ ತಿಳ್ಕೊಂಡವ್ರೆ. ಮಾಫಿಯಾದಲ್ಲಿ ದೊಡ್ಡ ಹೆಸರು ಮಾಡ್ಬಿಟ್ಟಿದ್ದಾರೆ ಅಂತಿದ್ದಾರೆ, ಕೈಯೆಲ್ಲ ಮಾಡ್ಬಿಟ್ಟು ಎಲ್ಲ ತೋರ್ಸ್ರು, ನನಗೇನೋ ಗೊತ್ತಿಲ್ಲ ಅವ್ರ ಹೆಸರು. ಬಟ್ ಈ ರೀತಿ ಹೇಳಿದಾಗ ಗ್ಯಾಂಗ್ ಸ್ಟಾರು ಮಾಫಿಯಾ ಈ ರೀತಿಯಾಗಿ ಹೇಳ್ಬೇಕು ಅಂತಂದ್ರೆ ಆತರ ಒಂದು ಸ್ಟೇಜ್ ಅಲ್ಲಿ ಬಂದು ಆ ರೀತಿಯಾಗಿ ಮಾತಾಡೋ ನೆಸೆಸಿಟಿ ಇರ್ಲಿಲ್ಲ. ಕೆಲವೊಬ್ರು ಅನ್ಕೊಂಡಿರ್ತೀರಾ, ಏನಪ್ಪಾ ಇಂತೊಂದೆಲ್ಲ ಇಲ್ಲಿ ಹಾಕಿದ್ರಲ್ಲ ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗಾಗಿರೋದು 21 ವರ್ಷ. ಬಟ್ ಯಾವ ಸ್ಟೇಜ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಕೆಲವೊಂದ್ಸತಿ ಚಿಕ್ಕವ್ರಿಗೆ ಏನಕ್ಕೆ ಚಾನ್ಸ್ ಕೊಡಲ್ಲ ಅಂತಂದ್ರೆ ಇದೇ ಒಂದು ವಿಚಾರಕ್ಕೆ ಇರ್ಬೋದು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ನಿಮಗೆ ಕ್ರಿಂಜ್ ಅಂದ್ರೆ ಎಂಟರ್ಟೈನ್ಮೆಂಟ್ ಅನ್ಸುತ್ತಾ? ಇಂಥ ಒಂದು ಬಿಹೇವಿಯರ್ಸ್ ನಾನು ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಇಷ್ಟ ಪಡಲ್ಲ. ನಿಮಗೆ ಸಹ ಗೊತ್ತುಂಟು, ನಮಗೆ ಸಹ ಗೊತ್ತುಂಟು ಇವರು ಕ್ರಿಂಜ್ ವಿಡಿಯೋ ಮಾಡ್ತಾರೆ ಅಂತ. ಮತ್ತೆ ಯಾಕೆ ನೀವು ಇವರನ್ನು ಸೆಲೆಕ್ಟ್ ಮಾಡಿದೀರಾ? 60 ಜನರಲ್ಲಿ ಇಬ್ಬರು, ಒಂದು ಗಂಗವ್ವ ಮತ್ತೊಂದು ಅಮುಕುಡುಮುಕು. ಇವರ ವಿಡಿಯೋ ನಿಮ್ಗೆ ಇಷ್ಟ ಆಗುದಿಲ್ಲ, ಮತ್ತೆ ಇವರು ಪ್ರೊಮೋಕ್ಕೆ ಬೇಕು. ಯಾಕೆ ಇವರನ್ನು ಸ್ಟೇಜ್ ಮೇಲೆ ಕರ್ಕೊಂಡು ಇವರ ಮರ್ಯಾದೆ ತೆಗಿಲಿಕ್ಕೆ? ಟೋಟಲ್ ಆಗಿ ಇಡೀ ಕರ್ನಾಟಕದ ಮುಂದೆ ಇವರನ್ನು ಮರ್ಯಾದೆ ತೆಗೆದಾಗಲ್ಲ. ಕ್ರಿಂಜ್ ವಿಡಿಯೋ ಮಾಡುವವರು ನಿಮಗೆ ಇಷ್ಟ ಆಗುದಿಲ್ಲ, ಬಿಗ್ ಬಾಸ್ ಒಳಗಡೆ ಇರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಮತ್ತೆ ನೀವು ಇವರನ್ನು ಕರ್ಕೊಂಡು ಇವರನ್ನು ಪ್ರೊಮೋಗೆ ಯೂಸ್ ಮಾಡ್ತೀರಾ? ನೀವು ಯಾವುದೇ ಕೇಪಬಿಲಿಟಿ ಇಲ್ಲಾಂದ್ರೆ ನೀವು ಒಳಗಡೆ ಹೋಗಿ ನೀವು ಬಿಗ್ ಬಾಸ್ ಒಳಗಡೆ ಆಟ ಆಡ್ಕೊಂಡು ಬಂದಿದ್ದಾರೆ. ಪ್ರೊಮೋಗೆ ಇವರು ಬೇಕು, ಬಿಗ್ ಬಾಸ್ ಒಳಗಡೆ ಇವರು ಬೇಡ. ಮತ್ತೆ ನೀವು ಯಾರನ್ನು ಸೆಲೆಕ್ಟ್ ಮಾಡೋದು ಈ 60 ಜನರಲ್ಲಿ? ಇನ್ನು 50 ಜನರಲ್ಲಿ ಎಷ್ಟು ಜನರನ್ನು ನೀವು ಮಾನ ಮರ್ಯಾದೆ ಹಾಳು ಮಾಡ್ಲಿಕ್ಕೆ ಉಂಟು? ಬಿಗ್ ಬಾಸ್ ಅಗ್ನಿ ಪರೀಕ್ಷೆ
ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ 4 ಜನ ನೆಕ್ಸ್ಟ್ ರೌಂಡ್ ಗೆ ಸೆಲೆಕ್ಟ್ ಆಗಿದ್ದಾರೆ. 2 ಹೋಲ್ಡ್ ಅಲ್ಲಿ ಇದ್ದಾರೆ. ಉಳಿದವರೆಲ್ಲ ರಿಜೆಕ್ಟ್ ಆಗಿ ಮನೆಗೆ ಹೋಗಿದ್ದಾರೆ. ಅಂಡ್ ಸೆಲೆಕ್ಟ್ ಆಗಿರೋರು ಯಾರ್ಯಾರಪ್ಪ ಅಂತಂದ್ರೆ ಚರಣ್ ಶೆಟ್ಟಿ ಅವರು, ರತ್ನ ಚಂದ್ರಮ್ಮ ಅವರು, GK ಪೂರ್ಣಿಮಾ ಅವರು, ಹಾಗೆ ಮಾಡರ್ನ್ ಕವಿ ಮಂಜಾ ಅವರು. ಅಂಡ್ ಹೋಲ್ಡ್ ಅಲ್ಲಿ ಇರೋದು ದೀಕ್ಷಾ ಅವರು ಹಾಗೆ ಇಶಾ ಅವರು. ಅಂಡ್ 4 ಜನ ಸೆಲೆಕ್ಟ್ ಆಗಿದಾರಲ್ಲ, ಈ 4 ಜನರಲ್ಲಿ ನನ್ಗೆ ಪರ್ಫೆಕ್ಟ್ ಸೆಲೆಕ್ಷನ್, ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅನ್ಸಿದ್ದು GK ಪೂರ್ಣಿಮಾ ಅವರು, ಮೆಕ್ಯಾನಿಕ್ ಪೂರ್ಣಿಮಾ ಅವರು. ಇದೇನು ಬಿಗ್ ಬಾಸ್ ಗೆ ಒಂದು ಯೂನಿಕ್ ಕ್ಯಾಂಡಿಡೇಟ್ ಬೇಕು ಅಂತ ಏನು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಸೊ ಅದಕ್ಕೆ ಇವ್ರು ಪರ್ಫೆಕ್ಟ್ ಅಂತ ಹೇಳ್ಬೋದು. ನಡ್ಕೊಂಡು ಬರ್ತಿರ್ಬೇಕಾದ್ರೆ ಇವ್ರು ನೆಕ್ಸ್ಟ್ ಲೆವೆಲ್ ಕ್ಯಾಂಡಿಡೇಟ್ ಅಂತ ಅನಿಸ್ಬಿಟ್ರು. ಅಂಡ್ ಅವರು ಮಾಡಿರೋ ಟಾಸ್ಕ್, ಮಾತಾಡಿರೋ ಮಾತು ಎಲ್ಲವೂ ಕೂಡ 100% ಕ್ಯಾಂಡಿಡೇಟ್ ಅಂತ ನನಗನ್ಸಿದ್ರು. ಅಂಡ್ ನೀವು ಈ 4 ಜನರಲ್ಲಿ ನಿಮ್ಮ ಪ್ರಕಾರ ಯಾರು ಪರ್ಫೆಕ್ಟ್ ಕ್ಯಾಂಡಿಡೇಟ್? ಅಂಡ್ ಹಾಗೆ ಕೆಳಗಡೆ ಹೋಲ್ಡ್ ಅಲ್ಲಿ ಇದಾರಲ್ಲ, ಒಬ್ರು ದೀಕ್ಷಾ ಅವರು ಹಾಗೆ ಇಶಾ ಅವರು. ದೀಕ್ಷಾ ಅವರು ಇದೇನು ಬಾಸ್ಗೆ ಕಾಲ್ ಮಾಡ್ಬಿಟ್ಟು ನಾನ್ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ಅಂತ ಟಾಸ್ಕ್ ಕೊಟ್ಟಿದ್ರಲ್ಲ ಅವರು. ಇನ್ನೊಬ್ರು ಇಶಾ ಅವ್ರು ಬಂದು ಫಾರಿನ್ ಇಂದ ಬಂದವರು, ಬಿಗ್ ಬಾಸ್ಗೆ ಪ್ರಪೋಸ್ ಮಾಡಿದವರು. ಸೊ ಇವರಿಬ್ರು ಏನು ಹೋಲ್ಡ್ ಇದಾರಲ್ಲ, ಇದ್ರಲ್ಲಿ ಯಾರು ಸೆಲೆಕ್ಟ್ ಆಗ್ಬೇಕು, ಯಾರು ರಿಜೆಕ್ಟ್ ಆಗ್ಬೇಕು? ಇಲ್ಲ ಇಬ್ರು ರಿಜೆಕ್ಟ್ ಆಗ್ಬೇಕಾ, ಇಬ್ರು ಸೆಲೆಕ್ಟ್ ಆಗ್ಬೇಕಾ? ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡ್ರಿ. ಅಂಡ್ ಮುಂದೆ ಇವತ್ತು ಈ ಮತ್ ಅನಾಹುತ ಸೆಲೆಕ್ಷನ್ಸ್ ಇರ್ತಾವ, ಮಿಸ್ ಮಾಡದೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ನೋಡಿ. ಹೇಮಲತಾ 40 ವರ್ಷ ಕುಣಿಗಳ್ಳವರು ನೋಡಿ, ಮೇನ್ ಆಗಿ ರೈತ ಮಹಿಳೆ. ಹೌದು, ಎಲ್ಲರೂ ಕೂಡ ಆಸೆ ಪಡ್ತಿದ್ದೇನಪ್ಪಾ ಅಂತಂದ್ರೆ ರೈತರಿಗೆ ಚಾನ್ಸ್ ಕೊಡಿ, ಬಿಗ್ ಬಾಸ್ ಮನೆ ಒಳಗಡೆ ರೈತರನ್ನ ಕರ್ಕೊಳ್ಳಿ ಅಂತ ಅಂದ್ಬಿಟ್ಟು. ಈಗ ರೈತ ಮಹಿಳೆ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡಕ್ಕೆ ರೆಡಿ ಆಗಿದ್ದಾರೆ. ನೋಡಿ, 40 ವರ್ಷ ಆಗಿದ್ರು ಕೂಡ ಅವ್ರು ಓದಿರೋದು 10ನೇ ಕ್ಲಾಸ್ ಅಷ್ಟೇ. ಆದ್ರೂ ಕೂಡ ತುಂಬಾ ಚೆನ್ನಾಗಿ ಒಂದು ಮುಗ್ಧತೆ, ರೈತರು ಅಂದ್ರೆ ಮುಗ್ದ್ರು ಬಿಡಿ, ಬಟ್ ಇವರಲ್ಲಿ ಇನ್ನೂ ಮುಗ್ಧತೆ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅನಿಸ್ತು. ಆ ಮುಗ್ಧತೆ ಕೊನೆವರೆಗೂ ಕೂಡ ಹಾಗೆ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂತೀನಿ ಬಿಗ್ ಬಾಸ್ ಮನೆ ಒಳಗಡೆ. ಮೇನ್ ಆಗಿ ಅವ್ರ ಕಂಠ ಅಂತೂ ತುಂಬಾ ಚೆನ್ನಾಗಿದೆ. ಅವರು ಮಲ್ಟಿ ಟ್ಯಾಲೆಂಟೆಡ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾಕಂದ್ರೆ ಮಿಮಿಕ್ರಿ ಮಾಡ್ತಾರೆ, ಸಾಂಗ್ ಕೂಡ ಇಲ್ಲಿ ಹಾಡ್ತಾರೆ. ನೋಡಿ, ರೈತರು ಆಗಿದ್ರು ಕೂಡ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಒಂದ್ ಕಡೆ ಖುಷಿ ಕೂಡ ಇಲ್ಲಿ ಆಗುತ್ತೆ. ಏನಕ್ಕೆಪ್ಪ ಅಂತಂದ್ರೆ ಈಗ ಕನ್ನಡದಲ್ಲೂ ಆಡ್ತಾರೆ, ಇಂಗ್ಲಿಷು ಮತ್ತೆ ಇನ್ನೂ 2-3 ಭಾಷೆ ಹೇಳಿದ್ರು. ತುಂಬಾನೇ ಚೆನ್ನಾಗಿದೆ ಅವ್ರ ಕಂಠ ಅಂತೂ. ಅದರಲ್ಲೂ ಕೂಡ ಮಿಮಿಕ್ರಿ ಮಾಡಿದ್ರಲ್ಲ, ಇಲ್ಲಿ ಮಗು ತರ ಇರ್ಬೋದು, ಮತ್ತೆ ಇಲ್ಲಿ ಅಜ್ಜಿ ತರ ಮಾತಾಡ್ತೀನಿ ಅಂತ ತೋರಿಸಿದ್ರು. ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಟ್ಯಾಲೆಂಟೆಡ್. ಸಂಗೀತ ಅವ್ರು ಹೇಳ್ತಾರೆ, ನೀವು ಇಷ್ಟು ಮುಗ್ಧರಾಗಿದ್ರೆ ಅಂತಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಹೇಗೆ ಕಳ್ಸಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತೆ ಟಾಸ್ಕ್ಗಳು ಕೂಡ ಇಲ್ಲಿ ಕೊಡ್ತಾರೆ. ಈಗ ಎಲಿಮಿನೇಟ್ ಮಾಡಿ ಅಂತ ಅಂದ್ಬಿಟ್ಟು ಸೂಕ್ತವಾದ ಕಾರಣ ಕೊಡಿ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಎಲಿಮಿನೇಟ್ ಕೂಡ ಇಲ್ಲಿ ಮಾಡ್ತಾರೆ. ಶ್ರುತಿ ಅವ್ರನ್ನ ಎಲಿಮಿನೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮತ್ತೆ ಈ ಟಾಸ್ಕ್ ಏನಿತ್ತು ಎಲ್ಲ ಚೆನ್ನಾಗಿತ್ತು. ಮತ್ತೆ ವಿನಯ್ ಗೌಡ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾರೆ. ಕೋಪನು ಕೂಡ ಮಾಡ್ಕೊಂಡು ಇಲ್ಲಿ ತೋರಿಸ್ತಾರೆ ವಿನಯ್ ಗೌಡ ಅವ್ರ ಮೇಲೆ. ಕೋಪ ಮಾಡ್ಕೊಳ್ಳಿ ಅಂತಂದ್ರೆ ನೀವೇ ಇಲ್ಲಿ ಹೆದರ್ಕೊಂಡಿರೋ ರೀತಿ ಕಾಣಿಸ್ತದೆ ಅಂತ ಹೇಳ್ತಾರೆ. ನನ್ ಕಳೆನ ನಾನು ಸಾಬೀತ್ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳಿದ್ರು. ಅಂದ್ರೆ ಈ ಒಂದು ಧೈರ್ಯ ಇರಬೇಕು, ಅಂದ್ರೆ ಕಾನ್ಫಿಡೆಂಟ್ ಅನ್ನೋದು ಏನಿದೆ ಅದು ಇರಬೇಕು, ಬಟ್ ಓವರ್ ಆಗಿರಬಾರ್ದು. ಅದನ್ನೇ ಇಲ್ಲಿ ಹೇಳೋದು. ಕೆಲವೊಬ್ರು ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ, ಬಟ್ ಇವರು ತುಂಬಾ ಚೆನ್ನಾಗಿ ಇವಾಗ ನನ್ನಲ್ಲಿ ಏನೊಂದು ಕಲೆ ಇದೆ ಅದನ್ನ ನಾನು ಸಾಬೀತ್ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಸಂಗೀತ ಅವ್ರು ಇಲ್ಲಿ ಹೇಳ್ತಾರೆ, ನಿಮ್ಮನ್ನ ಒಳಗಡೆ ಕಳ್ಸಕ್ಕೆ ನನಗೆ ಇಲ್ಲಿ ಭಯ ಆಗ್ತದೆ ಅಂದ್ಬಿಟ್ಟು. ಯಾಕವ್ವ ಎದುರ್ಕೊಂತೀಯಾ, ಖಂಡಿತವಾಗ್ಲು ಕಳ್ಸು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ವಾ. ಹೌದು, ಜಡ್ಜಸ್ ಗಳು ಕೂಡ ಅಳುದು ತೂಗಿ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರೆ ಸರ್ವೇ ಆಗ್ತಾರೆ, ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಮತ್ತೆ ಇಲ್ಲಿ ಅವರಲ್ಲಿ ಏನೊಂದು ಕಲೆ ಇದೆ ಅಂತ ಅಂದ್ಬಿಟ್ಟು ಗುರುತಿಸಿದ್ದಾರೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ರೈತ ಮಹಿಳೆಯಾಗಿ ಬಿಗ್ ಬಾಸ್ ಮನೆಗೆ ಯಾರು ಬಂದಿಲ್ಲ, ನಾವು ಬರೋಣ. ಟಿವಿ ನೋಡ್ಬೇಕಾದ್ರೆ ಬೈಕೊಂತ ಇದ್ರ ವಿನಯ್ನ. ಸೋ ಆಂಗ್ರಿ, ಎವ್ರಿ ಟೈಮ್ ಈ ಸೋ ಆಂಗ್ರಿ ಅಂತ ಮಿಮಿಕ್ರಿಗಳನ್ನ ಮಾಡಿ. ಏನ್ ಮಿಮಿಕ್ರಿ ಮಾಡ್ತೀರಮ್ಮ? ಅಜ್ಜಿ ತರ ಮಾತಾಡ್ತೀನಿ ಕಣಯ್ಯಪ್ಪ. ನೀವು ತುಂಬಾ ಮುಗ್ಧವಾಗಿದ್ದೀರಾ, ಅಲ್ಲಿರೋ ನಿಮ್ಮನ್ನ ಮುಖ ಮುಡ್ತಾರೆ. ನಮಗೆ ಗೊತ್ತಿದ್ದು ನೀವು ಬಾವಿಲ್ ಮಾತ್ರ ಈಜ್ಬೋದು ಅನ್ಬಿಟ್ಟು ನಾವು ಸಮುದ್ರಕ್ಕೆ ನಿಮ್ನ ತಳ್ಳಕ್ಕಾಗಲ್ಲ. ನಂಗೆ ಹೇಳ್ಬೇಕು ಗಟ್ಟಿಗ, ಆಡ್ತೀನಿ ಮೇಡಮ್, ನಾನು ಕಳಿಸಿ ಮೇಡಮ್. ಯಾಕೆ ಮೇಡಮ್? ನನ್ನ ಕೇರ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಬೆಲ್ ಬಟನ್ ಒತ್ತಿ ನನಗೆ ಸಪೋರ್ಟ್ ಮಾಡಿ.